ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನೆನೆ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಸಿರಾಜ್ ಅಣ್ಣ ಆಗಿರಲಿ, ಮ್ಯಾಕ್ಸ್ವೆಲ್ ಆಗಿರಲಿ, ಜೊತೆಗೆ ವೈಶಾಖ್ ವಿಜಯ್ ಕುಮಾರ್ ಆಗಿರಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ ನೆನೆ ಎಲ್ಲ ನೋಡಿರ್ತೀರಾ. ಸೊ ಇದನ್ನ ನೋಡ್ಬಿಟ್ಟು ಆರ್ ಸಿ ಬಿಗೆ ಖುಷಿ ಆಗಿರ್ತಾ, ಬೇಜಾರಾಗಿರ್ತಾ, ರಿಗ್ರೆಟ್ ಆಗಿರುತ್ತೆ. ಏನಾಗಿರುತ್ತೆ ಅಂದರೆ ಖಂಡಿತ ಆರ್ ಸಿ ಬಿಗೆ ಖುಷಿ ಆಗಿರುತ್ತೆ. ಯಾಕಂದರೆ ಇಬ್ಬರು ಪ್ಲೇಯರ್ಸ್ಗಳು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿರೋದು, ಒಬ್ಬ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಬಟ್ ಅದು ಸ್ವಲ್ಪ ರಿಗ್ರೆಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇವಾಗಿನ ಆರ್ ಸಿ ಬಿಯ ಡೆತ್ ಬೌಲಿಂಗ್ ಆರ್ ಸಿ ಬಿ ಸಖತ್ತಾಗಿನೇ ಮಾಡಿದ್ದಾರೆ ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ. ಸೊ ಈ ಪ್ಲೇಯರ್ನ ಮಿಸ್ ಮಾಡ್ಕೊತಾರೆ ಆರ್ ಸಿ ಬಿ ಅಂತ ಕೇಳಿದ್ರೆ ಅದೇ ಫಸ್ಟ್ ವೈಶಾಖ್ ವಿಜಯ್ ಕುಮಾರ್ ಬಗ್ಗೆ ಮಾತಾಡ್ಬಿಡೋಣ. ವೈಶಾಖ್ ವಿಜಯ್ ಕುಮಾರನ್ನು ಎಂಥ ಒಳ್ಳೆ ಬೌಲಿಂಗ್ ಮಾಡಿದ್ರು. 15ನೇ ಓವರ್ 5 ರನ್ನು, 17ನೇ ಓವರ್ 5 ರನ್ನು, 19ನೇ ಓವರ್ 18 ರನ್ನು, 19ನೇ ಓವರ್ ಮಾತ್ರ ಅದನ್ನು ಕೂಡ ಸಖತ್ ಬೌಲಿಂಗ್ ಏನೋ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಚೆನ್ನಾಗಿ ಆಡೋರು ಅಂತ ಹೇಳಬೇಕು ಶರ್ಫೆನ್ ರೋತರ್ಫೋರ್ಡ್ ಅವರು. ಸೊ ಸಾಕ್ಬಿಡ್ತಾರೆ ಗುರು 15ನೇ ಓವರು ಮತ್ತು 17ನೇ ಓವರು. ಸೊ ಡೆತ್ ಬೌಲಿಂಗ್ ಅಂತ ಬಂದಾಗ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತೊಗೊತಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರು ಕಡಕ್ಕಾಗೆ ಇಂಪ್ಯಾಕ್ಟ್ನ ಪಂಜಾಬ್ ಕಿಂಗ್ಸ್ಗೆ ಖಂಡಿತ ಮಾಡಿದ್ದಾರೆ. ಸೊ ಮ್ಯಾಚ್ನ ವಿನ್ ಆಗೋದಕ್ಕೆ ಇವರು ಒಂದು ಕಾರಣ ಖಂಡಿತ ಆಗಿದ್ದಾರೆ. ಸೊ ಇದನ್ನು ನೋಡ್ಬಿಟ್ಟು ಆರ್ ಸಿ ಬಿ ಅವರು ಸ್ವಲ್ಪ ರಿಗ್ರೆಟ್ ಪಡ್ಕೊಬಹುದು. ಬಟ್ ಆರ್ ಸಿ ಬಿ ಏನಾದ್ರು ಡೆತ್ತಲ್ಲಿ ನಾಯಿಗೆ ಇಕ್ಕಿಸ್ಕೊಂತು ಅಂದರೆ ರಿಗ್ರೆಟ್ ಪಡ್ತಾರೆ. ಬಟ್ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಯಾವ ಥರ ಡೆತ್ ಬೌಲಿಂಗ್ನ ಮಾಡಿದ್ರು ಖಂಡಿತ ಇದನ್ನ ನೋಡ್ಬಿಟ್ಟಂತೂ ರಿಗ್ರೆಟ್ ಪಟ್ಕೊಂಡ್ರಲ್ಲ, ಅದಕ್ಕೋಸ್ಕರ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ವಿಚಾರಕ್ಕೆ ಬಂತು ಅಂದರೆ ಕುಖ್ಯಾತ ರೆಕಾರ್ಡ್ ಗುರು, ವರ್ಸ್ಟ್ ರೆಕಾರ್ಡ್ನ ನಮ್ಮ ಮ್ಯಾಕ್ಸ್ವೆಲ್ ಮಾಡಿರುವಂಥದ್ದು. ಮೋಸ್ಟ್ ನಂಬರ್ ಆಫ್ ಡಕ್ಸ್ ಇನ್ IPL ಹಿಸ್ಟ್ರಿ ಯಾರ್ದು ಅಂತಂದರೆ ಇವಾಗ ನಮ್ಮ ಮ್ಯಾಕ್ಸ್ವೆಲ್ ಹೆಸರಿಗೆ ಬಂದೈತೆ ಮಗ. ಸೊ ಮೋಸ್ಟ್ ನಂಬರ್ ಆಫ್ ಡಕ್ಸ್ ಇದ್ದು ದಿನೇಶ್ ಕಾರ್ತಿಕ್ ಅವರ ಹೆಸರಿಗೆ. ಇವಾಗ 19 ನಂಬರ್ ಆಫ್ ಡಕ್ಸು, ದಿನೇಶ್ ಕಾರ್ತಿಕ್ 18 ನಂಬರ್ ಆಫ್ ಡಕ್ಸು. ಅಲಾಗುರು ಇನ್ನಿಂಗ್ಸ್ ನೋಡಿ 130 ಇನ್ನಿಂಗ್ಸು ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಆಡಿರುವಂಥದ್ದು. 130 ಇನ್ನಿಂಗ್ಸಲ್ಲಿ 19 ಡಕ್ಸ್ ಅಂತ ಅಂದರೆ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗದಿಲ್ಲ, ಅಷ್ಟು ನಂಬರ್ ಆಫ್ ಡಕ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ ಒಂಥರ 15 to 20% ಅವ್ರು ಆಡಿರುವಂಥ ಇನ್ನಿಂಗ್ಸಲ್ಲಿ ಡಕ್ಸ್ ಆದಂಗೆ ಲೆಕ್ಕ. ಫಸ್ಟ್ ರೋಹಿತ್ ಶರ್ಮಾ ಅವರ ಹೆಸರಲ್ಲಿ ಇತ್ತು ರೆಕಾರ್ಡು, ಅವಾಗೆಲ್ಲ ಆಡ್ಕೊತಾ ಇದ್ರು. ಆಮೇಲೆ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ಪ್ಲೇಯರೇ ಓವರ್ಟೇಕ್ ಮಾಡಿದ್ರು. ಮ್ಯಾಕ್ಸ್ವೆಲ್ ಲಾಸ್ಟ್ ಸೀಸನ್ ಮೋಸ್ಟ್ ಪದೇ ಡಕ್ ಆದರು ನಮ್ಮ ಆರ್ ಸಿ ಬಿಲಿದ್ದಾಗ. ಸೊ ಆ ಒಂದು ಸ್ಟ್ರೀಕ್ ಏನಿತ್ತು IPL ಅಲ್ಲಿ ಬಿಟ್ಟಿದ್ದಂಥ ಸ್ಟ್ರೀಕ್ ಆರ್ ಸಿ ಬಿಲಿ ಅದು ನನಗೆ ಕಂಟಿನ್ಯೂ ಮಾಡಿದರೆ, ಕ್ಯಾರಿ ಫಾರ್ವರ್ಡ್ ಮಾಡಿದರೆ. ಬೌಲಿಂಗಲ್ಲಿ ಆರ್ ಸಿ ಬಿಗೂ ಕೂಡ ಚೆನ್ನಾಗಿನೇ ಪರ್ಫಾರ್ಮ್ ಮಾಡಿದ್ರು. ಸೊ ಮೋರ್ ಆಫ್ ಎ ಬೌಲರ್ ಆಗಿ ಲಾಸ್ಟ್ ಸೀಸನ್ ಕಾಣಿಸ್ಕೊಂಡಿದ್ರು ಆರ್ ಸಿ ಬಿಲಿ. ಸೊ ಈ ಸೀಸನ್ ಕೂಡ ಅಷ್ಟೇ ಮೊದಲನೇ ಮ್ಯಾಚ್ ನೋಡ್ತು ಅಂತಂದರೆ ಮೊದಲನೇ ವಿಕೆಟ್ನ ಕೂಡ ಎತ್ತಿದ್ರು. ಶುಭ್ಮನ್ ಗಿಲ್ದು ಕ್ರೂಷಿಯಲ್ ವಿಕೆಟ್ನ ಎತ್ತಿದ್ರು. ಮೋರ್ ಆಫ್ ಎ ಬೌಲರ್ ಆಗಿ ಕಾಣಿಸ್ಕೊಂಡೇ ಕಾಣಿಸ್ತಾ ಇತ್ತು ಈ ಒಂದು ಸೀನಲ್ಲಿ ನೋಡ್ತು ಅಂದರೆ. ನಾನು ಮ್ಯಾಕ್ಸ್ವೆಲ್ ಹೆವಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಅವರು ಹೊಡಿತಾ ಇದ್ರಲ್ಲ ಶಾರ್ಟ್ ಸೆಲೆಕ್ಷನ್ ಏನಿದೆ, ಮೊದಲನೇ ಬಾಲನ್ನೇ ತಿರ್ಕೊಂಡು ಹೊಡೆಯುವಂಥದ್ದು, ಸ್ಟಂಪ್ಸ್ ಲೈನಲ್ಲಿ ಇದನ್ನು ಕೂಡ ರಿಸ್ಕ್ ತೊಗೊಂಡು ಆಡುವಂಥದ್ದು ಇದೆಯಲ್ಲ ಮೊದಲನೇ ಬಾಲನ್ನೇ. ಸೊ ಇದು ಮೊದಲನೇ ಬಾಲ್ ಮಾತ್ರ ಅಂತಲ್ಲ, ಅವ್ರು ಹೊಡೆಯುವಂಥ ಶಾರ್ಟ್ಗಳನ್ನೇ ಒಂಥರ ವಿಚಿತ್ರವಾಗಿ ವಿಭಿನ್ನವಾಗಿರ್ತವೆ. ಹೊಡೆದ ಚೆನ್ನಾಗಿ ಕಾಣಿಸ್ತವೆ, ಹೊಡಿಲ್ಲ ಅಂತಂದರೆ ಔಟ್ ಆದಾಗ ಅದು ಅಜೀಬಾಗಿನೇ ಕಾಣಿಸೋದು. ಸೊ ಇದನ್ನ ನೋಡ್ಬಿಟ್ಟು ಆರ್ ಸಿ ಬಿ ಅಂತೂ ಖಂಡಿತ ಸ್ಯಾಟಿಸ್ಫೈ ಅಂತೂ ಆಗಿರ್ತಾರೆ, ಖುಷಿ ಅಂತೂ ಪಟ್ಟಿರ್ತಾರೆ. ಯಾಕೆಂದರೆ ಅವ್ರ ಜಾಗದಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ತೊಗೊಂಡಿದ್ದು. ಲಿಯಮ್ ಲಿವಿಂಗ್ಸ್ಟನ್ ಲಾಸ್ಟ್ ಮ್ಯಾಚು ಯಾವ ಥರ ಕ್ರೂಷಿಯಲ್ ಟೈಮ್ ಏನಿರಲಿಲ್ಲ, ಬಂದ್ಬಿಟ್ಟು ನಥಿಂಗ್ ಟು ಲೂಸ್ ಇರ್ತಾರೆ, ಏನಕ್ಕೆ ಕಿತ್ತು ಗುಡಿ ಹಾಕೋದಿರಲಿಲ್ಲ, ಹಾಕೊಂಡು ರಮ ಅಂತ ಇಟ್ಟರು ಲಿಯಮ್ ಲಿವಿಂಗ್ಸ್ಟನು. ಸೊ ಈ ಫಸ್ಟ್ ಮ್ಯಾಚ್ ನೋಡೋದ್ಮೇಲಂತೂ ಖಂಡಿತ ತೃಪ್ತಿ ಪಟ್ಕೊಂಡಿರ್ತಾರೆ. ಮುಂದೆ ಗೋಯಿಂಗ್ ಫಾರ್ವರ್ಡ್ ಗೊತ್ತಿಲ್ಲ, ಲಿಯಮ್ ಲಿವಿಂಗ್ಸ್ಟನ್ ದುಬಾಕ್ ಆಗ್ಬೋದು ಅಥವಾ ಇವರೇ ಅಗ್ರೆಸಿವ್ ಆಗಿ ರೊಚ್ಕೆದ್ರು ಎದ್ದೇಳ್ಬಿಡ್ಬೋದು. ಬಟ್ ಸದ್ಯದ ಮಟ್ಟಿಗೆ ಅಂತೂ ಖಂಡಿತ ಖುಷಿಯಾಗಿರ್ತಾರೆ ಈ ವರ್ಸ್ಟ್ ರೆಕಾರ್ಡ್ನ ನೋಡಾದ್ಮೇಲೆ. 19 ನಂಬರ್ ಆಫ್ ಡಕ್ಸು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅದು 130 ಇನ್ನಿಂಗ್ಸಲ್ಲಿ. ಸೊ ಆಬ್ವಿಯಸ್ಲಿ ಆರ್ ಸಿ ಬಿ ಅಂತೂ ಖಂಡಿತ ಖುಷಿಯಾಗಿರ್ತಾರೆ. ನಾವು ಸಿರಾಜ್ ಅಣ್ಣ ಬೇಡವೇ ಬೇಡ, ನಮ್ಮ ಚಿನ್ನಸ್ವಾಮಿಗೆ ಸ್ಯೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಡಿದ್ವು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾರೆ ಯಾವಾಗ್ಲೂ ಅಂತ ಅಂದ್ಕೊಂಡು ಬಿಡಿದೆ. ಎಫೆಕ್ಟಿವ್ನೆಸ್ ಅಷ್ಟೊಂದೇನು ಕಾಣಲ್ಲ ಅಂತ. ಇಲ್ಲಿ ಚಿನ್ನಸ್ವಾಮಿಲಲ್ಲ, ಅಲ್ಲೋದನ್ನು ಕೂಡ ಎಫೆಕ್ಟಿವ್ನೆಸ್ ಮೊದಲನೇ ಲಾಸ್ಟ್ ಸೀಸನ್ ಎಲ್ಲಿ ಬಿಟ್ಟಿದ್ರೋ ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡಿದ್ರೆ ಅಂತ ಹೇಳ್ಬೇಕು ಅವರು. ಸಿರಾಜ್ ಅಣ್ಣ ನಾವು ಯಾವುದೇ ಒಂದು ಸೀಸನ್ನ ನೋಡ್ತು ಅಂತಂದರೆ ಅಂಥ ಇಂಪ್ಯಾಕ್ಟ್ ಮಾಡಿಬಿಟ್ಟಿದ್ದಾರೆ, ಹೆವಿಯಾಗಿ ಧ್ವಂಸ ಮಾಡಿಬಿಟ್ಟಿದ್ದಾರೆ, ಬ್ಯಾಟರ್ಸ್ಗಳು ಅದ್ರೋಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಯಾವ ಸೀಸನ್ ಕೂಡ ನಮ್ಮ ಆರ್ ಸಿ ಬಿಲೂ ಕೂಡ ಪ್ರೂವ್ ಆಗಿರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ, ಮೊದಲನೇ ಮ್ಯಾಚ್ನೇ 50+ ರನ್ಸು, ಅದು ವಿಕೆಟ್ ತೆಗಿತಾರೆ ಇವರು ಅನ್ನೋ ಥರ ಕಾನ್ಫಿಡೆನ್ಸೇ ಇರಲಿಲ್ಲ ಇವರು. ಪವರ್ ಪ್ಲೇಲಿ ಬಂದು ಬೌಲಿಂಗ್ ಮಾಡಿದ್ರೆ ವಿಕೆಟ್ ತೆಗಿದ್ರೆ ಕಾನ್ಫಿಡೆನ್ಸೇ ಇಲ್ಲ, ಆ ಥರ ಬೌಲಿಂಗ್ನ ಸಿರಾಜಣ್ಣ ಮಾಡ್ತಾ ಇದ್ದಿದ್ದು. ಸೊ ಅವ್ರಿಗೆಲ್ಲ ಒಂಥರ ಕಾನ್ಫಿಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಕುಗ್ಗಿದೆ ಅಂತ ಹೇಳಬೇಕು. ಆರ್ ಸಿ ಬಿ ಬಿಟ್ಟಿದ್ದಾಗಿರ್ಬೋದು, ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗದೆ ಇರೋದಾಗಿರ್ಬೋದು. ಸೊ ಇವೆಲ್ಲ ಕುಗ್ಗಿದೆ. ಬೌನ್ಸ್ ಬ್ಯಾಕ್ ಆಗ್ತಾರ ಸಿರಾಜಣ್ಣ ಅಥವಾ ಅದೇ ಒಂದು ಸ್ಟ್ರಿಕ್ನ ಫಾಲೋ ಮಾಡ್ತಾರ, ಅದೇ ಒಂದು ಪ್ಯಾಚ್ ಏನಿದೆ ಅದನ್ನೇ ಫಾಲೋ ಮಾಡ್ತಾರ, ಕಾದು ನೋಡಬೇಕು. ಶ್ರೇಯಸ್ ಅಯ್ಯರ್ ಯಾವ ಥರ ಕಮ್ಬ್ಯಾಕ್ ಮಾಡಿದ್ರು, ಶ್ರೇಯಸ್ ಅಯ್ಯರ್ಗೆ ಆದಂಥ ಅವಮಾನ ಎಲ್ಲನೂ ಕೂಡ ಸಹಿಸ್ಕೊಂಡು ಏನೇನಾಯಿತು ಅಂತ ಶ್ರೇಯಸ್ ಅಯ್ಯರ್ಗೆ ಎಲ್ಲರಿಗೂ ಗೊತ್ತಿರೋದ್ರೆ 1 ವರ್ಷದ ಹಿಂದೆ ಏನಾಗಿತ್ತು ಅಂತ. ಬಟ್ ಈ ಇಯರ್ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಏನಿತ್ತು IPL ಆ ಸೀಸನಿಂದ ಏನು ಕಮ್ಬ್ಯಾಕ್ ಮಾಡಿದ್ರು ಇಲ್ಲಿವರೆಗೂ ಕೂಡ ಶ್ರೇಯಸ್ ಅಯ್ಯರ್ ನಿಂತೇ ಇಲ್ಲ. ಸೊ ಸಿರಾಜಣ್ಣನು ಕೂಡ ಅವ್ರಿಗಾಗಿರೋ ಅವಮಾನ ಎಲ್ಲನೂ ಕೂಡ ಸಹಿಸ್ಕೊಂಡಿದ್ದಾರೆ ಇವಾಗ. ಆ್ಯಂಡ್ ಇವಾಗ ಕಾನ್ಫಿಡೆನ್ಸ್
ಸಿಕ್ಕಾಪಟ್ಟೆ ಕೂಗಿದೆ. ಸೊ ಆ ಕಾನ್ಫಿಡೆನ್ಸಿಂದ ಕಮ್ ಬ್ಯಾಕ್ ಮಾಡಬೇಕು. ಬಟ್ ಆರ್ ಸಿ ಬಿ ಅಂತೂ ಖಂಡಿತ ಸ್ಯಾಟಿಸ್ಫೈ ಆಗಿರ್ತಾರೆ ಸಿರಾಜಣ್ಣನ ಬಿಟ್ಟಿರೋದ್ರಿಂದ. ಯಾಕಂದರೆ ಮೊದಲನೇ ಮ್ಯಾಚನೇ 50 ಹೊಡ್ಸ್ಕೊತಾರೆ ಒಬ್ಬ ಎಕ್ಸ್ ಆರ್ ಸಿ ಬಿ ಪ್ಲೇಯರು, ಜೊತೆಗೆ ಒಬ್ಬರು ಪ್ಲೇಯರು ಮೊದಲನೇ ಬಾಲ್ನೇ ಡಕ್ ಆಗ್ತಾರೆ ಅಂತಂದರೆ ಖಂಡಿತ ಆರ್ ಸಿ ಬಿ ಅಂತೂ ರೆಗ್ರೆಟ್ ಅಂತೂ ಪಡೋದಿಲ್ಲ. ಅದೇ ಏನಾದ್ರು ಮ್ಯಾಕ್ಸಿ ಬ್ಯಾಟಿಂದ ಸೆಂಚುರಿ ಬಂದುಬಿಟ್ಟಿತ್ತು ಅಂತಂದರೆ, ಸಿರಾಜಣ್ಣ ಏನಾದರೂ ಅವನ ಅಜ್ಜಿ ಪೋಪ್ಳೆಲ್ಲ 3 ವಿಕೆಟ್ 4 ವಿಕೆಟ್ ತೆಗೆದುಬಿಟ್ಟಿತ್ತು ಅಂತಂದರೆ, ಅವಾಗ ಅವನ ಅಜ್ಜಿ ಆರ್ ಸಿ ಬಿ ಕಿತ್ಕೊಂಡಿರೋದು ಏನು ಗುರು, ಇಂಥ ಪ್ಲೇಯರ್ನ ಬಿಟ್ಬಿಡ್ಬಲ್ಲ ನಾವು ಅಂತ. ಬಟ್ ಆರ್ ಸಿ ಬಿ ಅಂತೂ ಖಂಡಿತ ಇವರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸ್ಯಾಟಿಸ್ಫೈ ಆಗಿರ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ವಾ